ಹಾಯ್ ಹಲೋ ನಮಸ್ಕಾರ. ಇವತ್ತಿನ IPL ಪಂದ್ಯ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಅಂತೂ ಇಂತೂ IPL ಪ್ರಿಯರಿಗೆ ಇವತ್ತು ಹಬ್ಬದ ಊಟವೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಹಳಷ್ಟು ದಿನಗಳಿಂದ ಕಾದಿರುವಂತಹ ಕೊನೆಯ ಘಟ್ಟದಲ್ಲಿ ಇವತ್ತು ನಾವು ಬಂದಿದ್ದೇವೆ. ಪ್ಲೇ ಆಫ್ಸ್ ನ ಮೊದಲ ಮ್ಯಾಚ್ ಇವತ್ತು ನಡೆಯೋದಕ್ಕಿದೆ. ಅದರಲ್ಲೂ ಕೂಡ ನಮ್ಮ RCB ಮತ್ತು GT ಗುಜರಾತ್ ಟೈಟನ್ಸ್ ಮಧ್ಯೆ ಮದಗಜಗಳ ಕಾದಾಟ ಇವತ್ತು ನಡೆಯೋದಕ್ಕಿದೆ. 7 ಗಂಟೆಗೆ ಇವತ್ತು ಮೊದಲ ಕ್ವಾಲಿಫೈಯರ್ ಮ್ಯಾಚ್ ನಡೆಯಲಿಕ್ಕಿದೆ. ಇನ್ನು ಎರಡನೆಯ ಮ್ಯಾಚ್ ಸನ್ ರೈಸರ್ಸ್ ಮತ್ತು ರಾಜಸ್ಥಾನ. ಅಂತೂ ಇಂತೂ ರಾಜಸ್ಥಾನ ಒದ್ದಾಡಿ 16 ಅಂಕಗಳನ್ನ ತೆಗೆದುಕೊಂಡು 4ನೇ ಟೀಮ್ ಆಗಿ ಬಂದಿತ್ತು. ಇನ್ನು ಮೊದಲನೆಯ ಸ್ಥಾನವನ್ನ ಭದ್ರವೇ ಪಡಿಸಿಕೊಂಡು ಬಂದಂತಹ RCB, 2ನೇ ಸ್ಥಾನದಲ್ಲಿರ್ತಕ್ಕಂತಹ GT, 3ನೇ ಸ್ಥಾನದಲ್ಲಿರ್ತಕ್ಕಂತಹ SRH ಮತ್ತು ಈಗ ಕೊನೆಯ ಸ್ಥಾನದಲ್ಲಿರ್ತಕ್ಕಂತಹ RR, ಈ 4 ಟೀಮ್ಗಳು ಮಾತ್ರ ಉಳ್ಕೊಂಡಿದೆ. ಲೀಗ್ ಹಂತದ ಎಲ್ಲಾ ಮ್ಯಾಚ್ಗಳು ಕೂಡ ಈಗಾಗಲೇ ಮುಗಿದಿದೆ. ಇವತ್ತು RCB ಮತ್ತು GT ತಂಡಗಳ ನಡುವೆ ಬಹಳಷ್ಟು ಜಿದ್ದಾಜಿದ್ದಿನ ಪೈಪೋಟಿ ನಡೆಯೋದಕ್ಕಿದೆ. ಈಗಾಗಲೇ RCBಯ ಬಗ್ಗೆ ಹೇಳಬೇಕಂತ ಹೇಳಿದ್ರೆ 3 ಸಲ ರನ್ನರ್ ಅಪ್ ಸ್ಥಾನವನ್ನ ಪಡೆದುಕೊಂಡಿದೆ. ಸತತವಾಗಿ ಒಟ್ಟು 11 ಸಲ, ಅಂದ್ರೆ ಸತತ ಅಂತಲ್ಲ, ಇದುವರೆಗೂ ನಡೆದಿರ್ತಕ್ಕಂಥ 19 ಸೀಸನ್ಗಳಲ್ಲಿ 11 ಸಲ ಈ ಒಂದು ಕ್ವಾಲಿಫೈಯರ್ಗೆ ಅರ್ಹತೆಯನ್ನ RCB ಪಡೆದಿತ್ತು. ಇನ್ನು RCBಯ ಹಿನ್ನೆಲೆಯನ್ನ ನೋಡೋದಾದ್ರೆ 2ನೇ ಸೀಸನ್ ನಲ್ಲಿ, ಅಂದ್ರೆ 2008ರಲ್ಲಿ IPL ಸ್ಟಾರ್ಟ್ ಆಯಿತು. 2009ರಲ್ಲಿ ಮೊದಲ ಬಾರಿ ರನ್ನರ್ ಅಪ್ ಆಗಿತ್ತು. ಇನ್ನು ನಂತರ 4ನೇ ಸೀಸನ್ 2011ರಲ್ಲಿ 2ನೇ ಬಾರಿಗೆ ಅದು ರನ್ನರ್ ಅಪ್ ಆಗಿತ್ತು. ಇನ್ನು 2016ರಲ್ಲಿ 10ನೇ ಸೀಸನ್ ನಲ್ಲೂ ಕೂಡ ಫೈನಲ್ ಗೆ ಬಂದು ರನ್ನರ್ ಅಪ್ ಆಗಿತ್ತು. ಅಲ್ಲಿಯ ತನಕ 3 ಸಲ ಫೈನಲ್ ಗೆ ಬಂದರೂ ಕೂಡ RCBಗೆ ಕಪ್ ಎತ್ತುವ ಭಾಗ್ಯ ಒಲ್ದಿರಲಿಲ್ಲ. ಒಟ್ಟಾರೆಯಾಗಿ 18ನೇ ಆವೃತ್ತಿಯಲ್ಲಿ ಕೊಹ್ಲಿ ಒಟ್ಟಾರೆಗೆ 18ನೇ ಆವೃತ್ತಿಯಲ್ಲಿ ಕಪ್ ಅನ್ನ ಎತ್ತಿಡಿಯುವಂತ ಅವಕಾಶ ಸಿಕ್ಕಿತ್ತು. ಈಗ ಮತ್ತೆ ಒಂದು ಬಹಳಷ್ಟು ಸದಾವಕಾಶ ಇದೆ. ಯಾಕಂತ ಹೇಳಿದ್ರೆ ಹಾಲಿ ಚಾಂಪಿಯನ್ ಅನ್ನುವಂತಹ ಪಟ್ಟವನ್ನು ಹೊತ್ತಿರುವಂತಹ RCB ಇದೀಗ ಪ್ಲೇ ಆಫ್ ನ ಮೊದಲ ಪಂದ್ಯವನ್ನ ಎದುರಿಸುವುದಕ್ಕೆ ಸಜ್ಜಾಗಿದೆ. ಇದರಲ್ಲಿ ಯಾರು ಗೆಲ್ತಾರೆ ಅವರು ನೇರವಾಗಿ ಫೈನಲ್ಗೆ ಹೋಗ್ತಾರೆ. ಆದರೆ ಸೋತವರಿಗೂ ಕೂಡ ಇನ್ನೊಂದು ಚಾನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಟೀಮಿನಲ್ಲಿ ಗೆದ್ದಂತಹ ತಂಡದ ಜೊತೆಗೆ ಈ 2 ಟಾಪ್ ಟೀಮ್ ಅಲ್ಲಿ ಸೋತವರಿಗೆ ಆಡುವಂತಹ ಇನ್ನೊಂದು ಅವಕಾಶ ಇರುತ್ತೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಒಟ್ನಲ್ಲಿ 2ರಲ್ಲಿ ಒಂದು ಗೆದ್ರೆ ಸಾಕಾಗತ್ತೆ. ಆದ್ರೂ ಕೂಡ RCB ಅಭಿಮಾನಿಗಳು ಹೇಳುದು, ಇವತ್ತೇ ಗೆದ್ದು ಬಿಡ್ರಪ್ಪ, ಕೊನೆ ತನಕ ಅದೇನೋ ಅಂತ ಹೇಳ್ತಾರಲ್ಲ, ಅದನ್ನ ಬಾಯಿಗೆ ಬಂದು ಬರ್ಸ್ಬೇಡಿ, ಇವತ್ತೇ ಗೆದ್ದು ಫೈನಲ್ಗೆ ನೇರವಾಗಿ ಹೋಗಿ ಅಂತ ಹೇಳಿ IPL ನ ಪ್ರಿಯರು ಅಥವಾ RCBಯ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಎಲ್ಲರ ಆಶಯ ಕೂಡ ಅದು. ನಿಮ್ದು ಕೂಡ ಏನು ಒಪಿನಿಯನ್ ಇದೆ, ಇವತ್ತು ಯಾರು ಗೆಲ್ಲಬಹುದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ KR ಲಕ್ಕಂ ಮೆಮೋರಿಯಲ್ CBSE ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I'm proud to see that KR Lakkam Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ KR ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.